ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಟಿ.ಇ.ಟಿ 2024. ಸೊ ಈ ಒಂದು ಟಿ.ಇ.ಟಿ ಪರೀಕ್ಷೆಗಾಗಿ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹಾಗೂ ಅರ್ಜಿಯನ್ನು ಸಲ್ಲಿಸುವಾಗ ಆಗುವಂಥ ತಪ್ಪುಗಳೇನು ಹಾಗೂ ಆ ತಪ್ಪುಗಳನ್ನು ಆಗದ ಹಾಗೆ ನಾವು ಏನು ಮಾಡಬೇಕು ಮುಂಜಾಗ್ರತೆಯಿಂದ. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಸೊ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಇಲ್ಲಿ ನೀವು ಕರ್ನಾಟಕ ಟಿ.ಇ.ಟಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ ಈ ರೀತಿಯ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಈ ಒಂದು ಲಿಂಕನ್ನು ಕೂಡ ವೆಬ್ಸೈಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತವೆ, ಅದನ್ನು ನೀವು ನೇರವಾಗಿ ಆಕ್ಸೆಸ್ ಮಾಡ್ಬೋದು. ನೀವು ಮೊದಲನೇ ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2024 ಅಂತ. ಇಲ್ಲಿ ಎರಡು ಲಿಂಕ್ ಇದೆ. ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕಾರ್ ಟಿ.ಇ.ಟಿ 2024 ಇದ್ರೆ, ಎರಡನೇದು ಡೌನ್ಲೋಡ್ ಕಾರ್ ಟಿ.ಇ.ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಇದೆ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇದೆ. ಅಂದರೆ ಕ್ವಾಲಿಫೈಡ್ ಆದಾಗ ಡೌನ್ಲೋಡ್ ಮಾಡಲಿಕ್ಕೆ ಎರಡನೇದು. ಸೊ ಈಗ ನಾವು ಒಂದೇ ಆಪ್ಷನ್ ಯೂಸ್ ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕಾರ್ ಟಿ.ಇ.ಟಿ ಅಂತ. ಇಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಯೂಸರ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ನ್ಯೂ ಯೂಸರ್ ಎಂಬ ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ನಮಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ, ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಇನ್ ಎಸ್.ಎಲ್.ಸಿ ಮಾರ್ಕ್ಸ್ ಕಾರ್ಡು, ಆಧಾರ್ ನಂಬರು, ಕನ್ಫರ್ಮ್ ಆಧಾರ್ ನಂಬರ್, ಮೊಬೈಲ್ ನಂಬರ್ ಇದೆ, ಇಮೇಲ್ ಇದೆ, ಯೂಸರ್ ನೇಮನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಪಾಸ್ವರ್ಡ್ ಇದೆ, ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್. ಸೊ ಇಷ್ಟೊಂದು ಇನ್ಫಾರ್ಮೇಷನ್ಸನ್ನು ಫಿಲ್ ಮಾಡಿ ಇಲ್ಲಿ ನೀವು ಗೆಟ್ OTP ಎಂಬ ಆಪ್ಷನ್ಸನ್ನು ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕು. ಆದ್ಮೇಲೆ ಇಲ್ಲಿ ಆ OTP ಎಂಟ್ರಿ ಮಾಡಿದ ಮೇಲೆ ನಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಈ ನಂಬರನ್ನು ನೋಟ್ ಮಾಡ್ಕೊಳ್ಬೇಕು, ಮುಂದಿನ ಒಂದು ರೆಫರೆನ್ಸ್ಗೆ ಬೇಕಾಗುತ್ತೆ. ಇಷ್ಟಾದಮೇಲೆ ಓಕೆ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ಈಗ ನಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಎರಡೂ ಬಂತು. ಸೊ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ನಾವು ಲಾಗಿನ್ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಲಾಗಿನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಮಗೆ. ಇಲ್ಲಿ ಪ್ರಥಮವಾಗಿ ನಮಗೆ ಇಲ್ಲಿ ಪಾಸ್ವರ್ಡ್ ಇನ್ SSLC ಇನ್ KSWB ಆರ್ KSEAB. ಡಿಫರೆನ್ಸ್ ಏನಂದರೆ, KSEAB ಈಗ ರೀಸೆಂಟ್ ಆಗಿ ಬಂದಿರುವಂಥದ್ದು. ಜಸ್ಟ್ 1 year or 2 year ಬ್ಯಾಕ್ SSLC ಪಾಸ್ ಆಗಿದ್ದರೆ KSEAB ಇರುತ್ತೆ. ಅಂದರೆ PUC ಮತ್ತು SSLC ಒಂದು ಕಾಮನ್ ಬೋರ್ಡ್ ಆಗಿದೆ. ನೋ ಪ್ರಾಬ್ಲಮ್, ನಾಟ್ ಎಟ್ ಆಲ್. KSWB ಆರ್ ಅಂತ ಕೇಳಿದ್ದಾನೆ, ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರನ್ನು ನೀವು ಎಂಟ್ರಿಯನ್ನು ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಿ SSLC ನಂಬರ್ ಏನಿದೆ, ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು, ಅದರ್ವೈಸ್ ಇಲ್ಲಿ ಮಿಸ್ ಮ್ಯಾಚ್ ಆಗುವಂಥ ಸಾಧ್ಯತೆ ಇರ್ತದೆ. ಆದ್ಮೇಲೆ ಇಲ್ಲಿ ಪಾಸ್ವರ್ಡ್ ಇನ್ SSLC KSWB ಅಂತ ಬಂದಾಗ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿದಾಗ ನಿಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನೀವು ಪಾಸ್ವರ್ಡ್ SSLC ಇನ್ KSWB ನೋ ಅಂತ ಕ್ಲಿಕ್ ಮಾಡಬೇಕು. ಸೊ ನೋ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ SSLC ಬಗ್ಗೆ ಮ್ಯಾನ್ಯುವಲ್ ಆಗಿ ಇನ್ಫಾರ್ಮೇಷನ್ಸ್ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಬರುತ್ತೆ. ಸೊ ಪರ್ಸನಲ್ ಡೀಟೇಲ್ಸ್ ಇದೆ. ಪರ್ಸನಲ್ ಡೀಟೇಲ್ಸ್ ಅಂತ ಬಂದಾಗ ನೇಮ್ ಇದೆ, ಜೆಂಡರ್ ಇದೆ, ಫಾದರ್ ನೇಮ್ ಇದೆ, ಮದರ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ರಿಲಿಜನ್ ಇದೆ, ಆಮೇಲೆ ಇಲ್ಲಿ ಕ್ಯಾಟಗರಿ ಬರುತ್ತೆ, ಆಮೇಲೆ ಕ್ಯಾಸ್ಟ್ ಇದೆ, ಅಡ್ರೆಸ್ಸನ್ನು ಎಂಟ್ರಿ ಮಾಡಿ, ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟ್ರಿಕ್ಟ್ ಇದೆ, ಪಿನ್ ಕೋಡ್ ಇದೆ, ಆಮೇಲೆ ಫಿಸಿಕಲಿ ಚೇಂಜ್ಡ್ ಎಸ್ ಆರ್ ನೋ ಅಂತ ಇದೆ. ಆಮೇಲೆ ಇನ್ಫಾರ್ಮೇಷನ್ಸನ್ನು ನಾವು ಸೇವನ್ನು ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇದು ಪರ್ಸನಲ್ ಡೀಟೇಲ್ಸನ್ನು ನಾವು ಕರಾರುವಕ್ಕಾಗಿ ಎಂಟ್ರಿಯನ್ನು ಮಾಡಬೇಕು. ಸೊ ಆದ್ಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸೇವನ್ನು ಕೊಟ್ಟಿದ್ದೀನಿ. ಈಗ ಎರಡನೇ ಸೆಕ್ಷನ್ ಬರುತ್ತೆ, ಎಜುಕೇಷನ್ ಒಂದು ಸೆಕ್ಷನ್ ಇದೆ. ಇಲ್ಲಿ ನೀವು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಅಂತ ಬಂದಾಗ SSLC ಇದೆ, PUC ಇದೆ ಹಾಗೂ ಡಿಗ್ರಿ ಇದೆ. ಇಲ್ಲಿ ನಮಗೆ ಪ್ರಥಮವಾಗಿ ಇಲ್ಲಿ ನಮಗೆ SSLC ಅಂತ ನಾವು ಕ್ಲಿಕ್ ಮಾಡ್ತೀವಿ. SSLC ಅಂತ ಕ್ಲಿಕ್ ಮಾಡಿದಾಗ ಇಯರ್ ಆಫ್ ಪಾಸ್, ರಿಜಿಸ್ಟರ್ ನಂಬರು, ಯೂನಿವರ್ಸಿಟಿ ಅಂತ ಬಂದಾಗ KSWB KSEAB ಅಂತ ಇರುತ್ತೆ. ಆಮೇಲೆ ಮಾರ್ಕ್ಸನ್ನು ಇಲ್ಲಿ ಪರ್ಸೆಂಟೇಜ್ನಲ್ಲಿ ಎಂಟ್ರಿ ಮಾಡಬೇಕು. ಎರಡನೇದು ಏನಾಗುತ್ತೆ ಅಂದರೆ PUC 12th ಇದೆ. ಸೊ ಅಲ್ಲೂ ಕೂಡ ಇಯರ್ ಆಫ್ ಪಾಸು, ರಿಜಿಸ್ಟರ್ ನಂಬರು, ಬೋರ್ಡು, ಎವ್ರಿಥಿಂಗ್ ಇನ್ಫಾರ್ಮೇಷನ್ಸು. ಅದಾದ ನಂತರ ಡಿಗ್ರಿ ಇದೆ. ಸೊ ಡಿಗ್ರಿ ಅಂತ ಬಂದಾಗ ಇಯರ್ ಆಫ್ ಅಡ್ಮಿಷನ್ ಬರುತ್ತೆ, ಇಯರ್ ಆಫ್ ಪಾಸಿಂಗ್ ಬರುತ್ತೆ ಇಲ್ಲಿ, ಆಮೇಲೆ ರಿಜಿಸ್ಟರ್ ನಂಬರು ಹಾಗೂ ಯೂನಿವರ್ಸಿಟಿ ಬೋರ್ಡು. ಇಲ್ಲಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಯಾವ ಡಿಗ್ರಿ ನೀವು ಕಂಪ್ಲೀಟ್ ಮಾಡಿದಿರಿ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಈ ರೀತಿ ಒಂದು ಹಾಕ್ಕೊಂಡು ನಾವು ಸೇವನ್ನು ಮಾಡ್ತಾ ಹೋಗಬೇಕು. ಸೊ ಆದಮೇಲೆ ಇಲ್ಲಿ ಒಂದಿಷ್ಟು ಕೆಳಗೆ ಇನ್ಫಾರ್ಮೇಷನ್ಸ್ ಇದೆ. 2 year ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್, ಆಮೇಲೆ 2 year ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್. ನೀವು ಯಾವುದು ಕಂಪ್ಲೀಟ್ ಮಾಡಿದಿರಿ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. 2 year TCH ಕೋರ್ಸ್ ಇದ್ದರೆ, 1 year 2 year ಬ್ಯಾಚುಲರ್ ಇನ್ ಎಜುಕೇಷನ್ B.Ed ಕಂಪ್ಲೀಟ್ ಆಗಿದ್ದರೆ, ಯಾವುದು ನೀವು ಕಂಪ್ಲೀಟ್ ಮಾಡಿರ್ತೀರಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ. ಒಂದು ಪರ್ಶ್ಯೂವಿಂಗ್ ಆರ್ ಪಾಸ್ಡ್, ಅಥವಾ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಉತ್ತೀರ್ಣರಾಗಿದ್ದೀರಾ. ಸೊ ಅವರ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಆ ಸ್ಟೇಟ್ ಇದೆ, ಆಮೇಲೆ
ಇಲ್ಲಿ ನೋಡಿ ಅವ್ರದ್ದು ಗೌರ್ಮೆಂಟ್ ಏಡೆಡ್ ಅನ್ಎಡೆಡ್ ಇದೆ. ಆಮೇಲೆ ಕಾಲೇಜ್ ಇನ್ಸ್ಟಿಟ್ಯೂಷನ್ ನೇಮು, ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸ್, ಮಾರ್ಕ್ಸ್. ಇಲ್ಲಿ ಭಾಳ ಇಂಪಾರ್ಟೆಂಟ್ ಪಾಸ್ಡ್ ಅಂತ ಬಂದಾಗ. ಪರ್ಸ್ಯೂವಿಂಗ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಇಯರ್ ಆಫ್ ಪಾಸ್ ಮತ್ತು ಮಾರ್ಕ್ಸ್ ಡಿಸೇಬಲ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಲಿಸ್ಟ್ ಇದೆ, ಅದನ್ನು ನೀವು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ನೀವು ಇನ್ಫಾರ್ಮೇಷನ್ ಎಂಟ್ರಿಯನ್ನು ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇದೆ. ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ. ಇಲ್ಲಿ ಕರ್ನಾಟಕ ರಾಜ್ಯದ ಸಮಗ್ರ ಜಿಲ್ಲೆಗಳ ಪಟ್ಟಿ ಇದೆ. ಯಾವ ಒಂದು ಜಿಲ್ಲೆಯಲ್ಲಿ ನೀವು ಈ ಪರೀಕ್ಷೆ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ. ಎಕ್ಸಾಂಪಲ್ ಆಗಿ ಶಿವಮೊಗ್ಗ ಇರ್ಬೋದು, ಆರ್ ನೀವು ಇಲ್ಲಿ ವಿಜಯಪುರ ಇರ್ಬೋದು, ಅದರ್ವೈಸ್ ನೀವು ಇಲ್ಲಿ ಉತ್ತರ ಕನ್ನಡ, ಯಾವ ಒಂದು ಒಂದು ಡಿಸ್ಟ್ರಿಕ್ಟ್ನಲ್ಲಿ ಬರೀತಾ ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ. ಆದಮೇಲೆ ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಪೇಪರ್ 1 ಅಂತ ಇದೆ. ಪೇಪರ್ 1 ಇಟ್ಸ್ ರಿಲೇಟೆಡ್ ಟು ಕ್ಲಾಸ್ 1 to 5th ಇದೆ. ಪೇಪರ್ 2 ಅಂತ ಬಂದಾಗ 6th to 8th ಇದೆ. ಅದರ್ವೈಸ್ ಬೋತ್ ಅಂತ ಬಂದಾಗ ನೀವು ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಅಂತ ಇದೆ. ನಿಮ್ಮ ಕ್ವಾಲಿಫಿಕೇಶನ್ ಏನು ಎಂಟ್ರಿ ಮಾಡಿರ್ತೀರಿ, ಸೊ ಆ ಬೇಸಿಸ್ ಮೇಲೆ ಹೋಗುತ್ತೆ. ನೀವು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಸ್, ಸೊ ಇದು ಎಲಿಜಿಬಿಲಿಟಿ ಟೆಸ್ಟ್ ಆಯಿತು. ಆಮೇಲೆ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ಸನ್ನು ಹಾಕಿದ ಮೇಲೆ ನಿಮಗೆ ಇಲ್ಲಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಫೋಟೋ ಆ್ಯಂಡ್ ಸೈನ್ ಅಂತ ಬಂದಾಗ ಇಲ್ಲಿ ನೀವು ಚೂಸ್ ಫೈಲ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಚೂಸ್ ಫೈಲ್ ಎಂಬ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಮೊಬೈಲ್ ಇರ್ಬೋದು ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ ಇದು ಒಂದು ಫೈಲ್ ಮ್ಯಾನೇಜರ್ಸ್ ಅಥವಾ ಫೋಲ್ಡರ್ಸ್ ಓಪನ್ ಆಗುತ್ತೆ. ಎಲ್ಲಿ ನಿಮ್ಮ ಒಂದು ಫೋಟೋವನ್ನು ಇಟ್ಟಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಸಿಗ್ನೇಚರ್ ಕೂಡ ಅದೇ ರೀತಿಯಾಗಿ ನೀವು ಚೂಸ್ ಫೈಲ್ ಅಂತ ಅನ್ನೋದ್ರ ಮುಖಾಂತರ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಚೂಸ್ ಫೈಲ್ ಅಂತ ಮಾಡಿದ ಕೂಡಲೇ ಫೈಲ್ ಬರುತ್ತೆ. ಇಲ್ಲಿ ನೋ ಫೈಲ್ ಚೂಸನ್ ಅಂತ ಏನಿದೆ ಅಲ್ಲಿ ಫೈಲ್ ನೇಮ್ ಬರುತ್ತೆ. ಮುಂದೆ ಅಪ್ಲೋಡ್ ಅಂತ ಮಾಡಿದಾಗ ನಿಮ್ಮ ಒಂದು ಫೋಟೋ ಈ ಒಂದು ಸ್ಕ್ವೇರ್ ಬಾಕ್ಸ್ನಲ್ಲಿ ನಿಮಗೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸಿಗ್ನೇಚರ್ ಕೂಡ ಚೂಸ್ ಮಾಡಿದ್ಮೇಲೆ ಇಲ್ಲಿ ಫೈಲ್ ನೇಮ್ ಬರುತ್ತೆ. ಆಮೇಲೆ ಅಪ್ಲೋಡ್ ಮಾಡಿದಾಗ ಕೆಳಗಿನ ಬಾಕ್ಸ್ನಲ್ಲಿ ಅಲ್ಲಿ ಏನಾಗುತ್ತೆ, ಅಲ್ಲಿ ನಿಮಗೆ ಆ ಸಿಗ್ನೇಚರ್ಸ್ ಒಂದು ಇಮೇಜ್ ಬರುತ್ತದೆ. ಸೊ ಆದಮೇಲೆ ಇಲ್ಲಿ ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ಸನ್ನು ಕಂಪ್ಲೀಟ್ ಹಾಕಿದ ಮೇಲೆ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಡಿಕ್ಲರೇಷನ್ ಇದೆ. ಸೊ ಡಿಕ್ಲರೇಷನಲ್ಲಿ ನಾವು ಇನ್ ವಿಚ್ ಡಿಸ್ಟ್ರಿಕ್ಟ್ ಅದನ್ನು ಸೆಲೆಕ್ಟ್ ಮಾಡಿರ್ತೀವಿ. ಅದಾದಮೇಲೆ ಪೇಪರ್ 1 ಅಂತ ನಾನು ಮಾಡಿದ್ದೀನಿ. ಪೇಪರ್ 2 ಕೂಡ ನೀವು ಮಾಡ್ಬೋದು. ಎರಡೂ ಪರೀಕ್ಷೆಗೆ ನೀವು ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೇಳ್ತಾರೆ. ನಾನು ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ, ಸೆಕೆಂಡ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಬಂದಿರುತ್ತೆ. ಅಲ್ಲಿ ಕೂಡ ಇಲ್ಲಿ ನೋಡಿ, ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಕ್ವೆಶ್ಚನ್ ಪೇಪರ್ ಮೀಡಿಯಂ, ಯಾವ ಮೀಡಿಯಂನಲ್ಲಿ ಬೇಕು ಅದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಮೀಡಿಯಂ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಪೇಪರ್ 2 ಕೂಡ ಇಲ್ಲಿ ನನಗೆ ಫಸ್ಟ್ ಲ್ಯಾಂಗ್ವೇಜು ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಆಯಿತು, ಎವ್ರಿಥಿಂಗ್ ಓಕೆ. ಆಮೇಲೆ ಸೇವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ, ಡಾಟಾ ಸೇವ್ ಆಯಿತು. ಇದಾದಮೇಲೆ ಪೇಮೆಂಟ್ ಸೆಕ್ಷನ್ಗೆ ಹೋಗಬೇಕು. ಸೊ ಪೇಮೆಂಟ್ ಸೆಕ್ಷನ್ನಲ್ಲಿ ಬಂದಾಗ ಇಲ್ಲಿ ಪೇ ನೌ ಅಂತ ಬರುತ್ತೆ. ಸೊ ಪೇ ನೌ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ಲಿಪ್ ಓಪನ್ ಆಗುತ್ತೆ ನಮಗೆ. ಕೆಳಗೆ ಇಲ್ಲಿ ದ ಅಬೌವ್ ಎಂಟರ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಮಾಡಿ ಪೇ ನೌಗೆ ಹೋಗಬೇಕು. ಸೊ ಪೇ ನೌಗೆ ಹೋದಾಗ ನಮಗೆ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ, SBI ಇ-ಪೇ ಅಂತ. ಸೊ ಆದಮೇಲೆ ಇಲ್ಲಿ ನಿಮಗೆ ಏನೆಲ್ಲ ಆಪ್ಷನ್ಸ್ ಇದೆ ಪೇಮೆಂಟ್ಗೆ ಅಂದರೆ, ಒಂದು ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು, SBI ಬ್ರಾಂಚ್ ಪೇಮೆಂಟ್ ಅಂತ ಇದೆ. ಡೆಬಿಟ್ ಕಾರ್ಡ್ ಅಂತ ಬಂದಾಗ ನಿಮ್ಮ ಕಾರ್ಡ್ ನಂಬರನ್ನು ಕಾರ್ಡ್ ನೇಮನ್ನು ಹಾಕ್ಕೊಂಡು ಮಂತನ್ನೆಲ್ಲ ಹಾಕ್ಕೊಂಡು ಪೇ ನೌ ಮಾಡಿದರೆ ಪೇಮೆಂಟ್ ಆಗ್ತದೆ. ಇಲ್ಲಿ ನೋಡಿ ಈ ರೀತಿ ಇದೆ. ಅಮೌಂಟ್ 500 ರೂಪೀಸ್ ಇದೆ. ಬೇಸ್ಡ್ ಅಪ್ ಅಂತ ಕಾಸ್ಟ್ ಇರುತ್ತೆ. ನೀವು ನೋಟಿಫಿಕೇಶನ್ನ ಸ್ಟಡಿ ಮಾಡ್ಕೊಳ್ಳಿ. ಎರಡನೇದು ಇಂಟರ್ನೆಟ್ ಬ್ಯಾಂಕ್ ಮುಖಾಂತರ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು. ಎಲ್ಲ ಬ್ಯಾಂಕ್ಗಳ ಇಂಟರ್ನೆಟ್ ಬ್ಯಾಂಕನ್ನು ಪ್ರೊವೈಡ್ ಮಾಡಲಾಗಿದೆ. ಇನ್ನು SBI ಬ್ರಾಂಚ್ ಪೇಮೆಂಟ್ ಇದೆ. ಸೊ ಈ ರೀತಿ ಇದೆ. ಸೊ ನಾನು ಪ್ರಿಫರ್ ಮಾಡುವಂಥದ್ದು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಪೇಮೆಂಟನ್ನು ನೀವು ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇದೆ. ಸೊ ಆದಮೇಲೆ ಭಾಳಷ್ಟು ಸುಲಭವಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಈ ಒಂದು ಅರ್ಜಿಯನ್ನು ನಿಮ್ಮಲ್ಲೇ ನೀವು ಹಾಕ್ಬೋದು, ಭಾಳ ಈಸಿಯಾಗಿ ಹಾಕ್ಬೋದು. ಹಾಗೂ TET ಬಗ್ಗೆ ಸರಣಿ ವಿಡಿಯೋಗಳು ಅಥವಾ ನಿಮಗೆ ಈ ಒಂದು TETಯಲ್ಲಿ ಯಾವ ರೀತಿ ಸುಲಭವಾಗಿ ಉತ್ತೀರ್ಣರಾಗಬೇಕು ಆ ನಿಟ್ಟಿನಲ್ಲಿ ವಿಡಿಯೋಗಳು ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕಾಮೆಂಟ್ಗಳ ಒಂದು ಬೇಸಿಸ್ ಮೇಲೆ ನಮ್ಮ ಒಂದು ಸರಣಿ ಕ್ಲಾಸಸನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.